ನಮಸ್ತೆ ಸ್ನೇಹಿತರೆ, ನಾನು ದರ್ಶನ್ ಗೌಡ ಬೆಕ್ನಳ್ಳಿ. ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಆ ವಿಚಾರದ ಬಗ್ಗೆ ಮಾತಾಡೋಣಂತ ಸ್ನೇಹಿತರೆ ಈ ವಿಡಿಯೋ ಮಾಡ್ತಿದ್ದೀನಿ. ಕಾಂಗ್ರೆಸ್ ಪಕ್ಷದ ಜಮೀರ್ ಅಹಮದ್ ಖಾನ್ ಅವರು ಚನ್ನಪಟ್ಟಣ ಉಪಚುನಾವಣೆ ಬೈ ಎಲೆಕ್ಷನ್ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ ಪರ ಒಂದು ಚುನಾವಣಾ ಪ್ರಚಾರ ಮಾಡುವಾಗ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಏನದು? ಕರಿಯ ಕುಮಾರಸ್ವಾಮಿ BJP ಇಂಥ ಡೇಂಜರು, ಮುಸಲ್ಮಾನರು ಮನಸ್ಸು ಮಾಡಿದರೆ ದೇವೇಗೌಡರ ಫ್ಯಾಮಿಲಿನ ಪರ್ಚೇಸ್ ಮಾಡ್ತೀವಿ ಅಂತ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ಬಗ್ಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯಾಗಿದೆ ಸ್ನೇಹಿತರೆ. ನಾನು ಆ ವಿಚಾರದ ಬಗ್ಗೆ ಮಾತಾಡಲ್ಲ. ಆದರೆ ಈ ಜಮೀರ್ ಅಹಮದ್ ಖಾನ್ ಅವರ ಈ ಹೇಳಿಕೆ ಚನ್ನಪಟ್ಟಣ ಉಪಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದ್ರ ಬಗ್ಗೆ ಸ್ನೇಹಿತರೆ ನಾನು ಮಾತಾಡ್ತೀನಿ. ಸ್ನೇಹಿತರೆ, ಒಂದು ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿ ಒಂದು ಚುನಾವಣೆ ಗೆಲ್ಲಬೇಕು ಅಂದರೆ ಒಂದು ಹಣಬಲ ಇರಬೇಕು, ಇನ್ನೊಂದು ಜಾತಿ ಬಲ ಇರಬೇಕು, ಇನ್ನೊಂದು ಅನುಕಂಪ ಇರಬೇಕು. ಇವತ್ತೇನು ಈ ಜಮೀರ್ ಅಹಮದ್ ಖಾನ್ ಅವರ ವಿವಾದಾತ್ಮಕ ಹೇಳಿಕೆ ಇವತ್ತು ಜಾತಿ ಸ್ವರೂಪ ಪಡ್ಕೊಂಡಿದೆ. ಜಮೀರ್ ಅಹಮದ್ ಅವರ ಹೇಳಿಕೆ ಒಂದು ಒಕ್ಕಲಿಗ ವಿರೋಧಿ. ಇವತ್ತು ರಾಜ್ಯಾದ್ಯಂತ ಕೆಲವು ಒಕ್ಕಲಿಗ ನಾಯಕರುಗಳು ಮತ್ತು ಒಕ್ಕಲಿಗ ಮುಖಂಡರುಗಳು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾರೆ. ಮತ್ತು ಇದೊಂದು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಹಿಂದೂ ವಿರೋಧಿಯಾಗಿದೆ. ಇದನ್ನು ಕೆಲವರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪಕ್ಷೇತರವಾಗಿ ಕರಿಯ ಅಂತ ಹೇಳಿರೋದು ತಪ್ಪು ಅಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಜಮೀರ್ ಅಹಮದ್ ಖಾನ್ ಅವರ ಈ ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಇದು ಇವತ್ತು ಜಾತಿ ಸ್ವರೂಪ ಪಡೆದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಇವರು CP ಯೋಗೇಶ್ವರಿಗೆ ತುಂಬ ಬಹುದೊಡ್ಡ ಹೊಡೆತವನ್ನು ಜಮೀರ್ ಅಹಮದ್ ಖಾನ್ ಅವರ ಈ ಹೇಳಿಕೆ ನೀಡುತ್ತೆ. ಸ್ನೇಹಿತರೆ, ಈಗ ಚನ್ನಪಟ್ಟಣದಲ್ಲಿ ಒಂದು 2 ಲಕ್ಷ ಮತದಾರರು ಮತ ಚಲಾವಣೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟೇ ಆಗೋದು ನನ್ನ ಪ್ರಕಾರ. ಸುಮಾರು ಒಂದು 80,000 ಮತಗಳು NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ. ಅವರು JDS BJP ಕಾರ್ಯಕರ್ತರು, ಅವರಿಗೆ ಕಾಂಗ್ರೆಸ್ನವರು ಯಾವುದೇ ಆಮಿಷ ಒಡ್ಡಿದ್ರು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾವಣೆ ಮಾಡಲ್ಲ. ಇನ್ನೊಂದು 80,000 ಮತಗಳು CP ಯೋಗೇಶ್ವರು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು. ಅವರು ಏನೇ ಆಮಿಷಗಳು ವಿರೋಧಿಗಳು ಇದು ಏನೋ JDS BJP ಅವರು ನೀಡಿದ್ರು ಅವರು ಮತ ಹಾಕೋದು ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ಗೆ. 80,000 1,60,000 ಆಯಿತು. ಇನ್ನು ಉಳಿಯೋದು ಕ್ಷೇತ್ರದಲ್ಲಿ 40,000 ಮತಗಳು. ಇವರನ್ನು ನಾವು ಸೈಲೆಂಟ್ ಮತದಾರರು ಅಂತೀವಿ. ಇವರಿಗೆ ಚುನಾವಣಾ ಬಗ್ಗೆ ಆಸಕ್ತಿ ಇರಕ್ಲ, ಸ್ವಲ್ಪ ಏನಾರು ಹಣ ಕೊಟ್ಟರೆ ಚೇಂಜ್ ಆಗ್ಬೋದು. ಇನ್ನು ನೋಡೋಣ ಅಭ್ಯರ್ಥಿಯ ಕೊನೆಗಳಿಗೆ ಅವರಿಗೆ ಅಲ್ಲಿ ಮತಗಟ್ಟೆ ಹೋದಾಗ ನಮಗೆ ಯಾರಿಗೆ ಸರಿ ಅನಿಸುತ್ತೆ ಅವ್ರಿಗೆ ಮತ ಹಾಕೋಣ ಅಂತ ಈ ಒಂದು 40,000 ಮತದಾರರು ಇರ್ತಾರೆ. ಜಮೀರ್ ಅಹಮದ್ ಖಾನ್ ಅವರ ಈ ಹೇಳಿಕೆ ಈ 40,000 ಮತದಾರರ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಜಮೀರ್ ಅಹಮದ್ ಖಾನ್ ಅವರೇನು 20,000 ಒಂದು 25,000 ಮುಸ್ಲಿಂ ಮತಗಳನ್ನು ಸಾಲಿಡಾಗಿ CP ಯೋಗೇಶ್ವರ್ ಪರ ಹಾಕಿಸ್ಬೇಕು, ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಚಲಾವಣೆ ಮಾಡಿಸ್ಬೇಕು ಅನ್ನೋ ಒಂದು ಬರದಲ್ಲಿ ಅಲ್ಲಿರುವ ಕೆಲವು ಮುಸ್ಲಿಂ ಕಾರ್ಯಕರ್ತರಿಗೆ ಹುಮ್ಮಸ್ಸು ಒಂದು ಪ್ರೇರೇಪಿಸುವ ಒಂದು ಇದರಲ್ಲಿ ಬರದಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿ ಇವತ್ತು ಅದು ಒಕ್ಕಲಿಗ ವಿರೋಧಿ ಹೇಳಿಕೆಯಾಗಿ, ಹಿಂದೂ ವಿರೋಧಿ ಹೇಳಿಕೆಯಾಗಿ ಈ 40,000 ಮತಗಳನ್ನು ಕಾಂಗ್ರೆಸ್ ಪಕ್ಷ ಚನ್ನಪಟ್ಟಣದಲ್ಲಿ ಕಳೆದುಕೊಳ್ಳುವ ಭೀತಿಯನ್ನು ಎದುರಿಸ್ತಿದೆ. ಸ್ನೇಹಿತರೆ, ಈ ಜಾತಿ ಒಂದು ರಾಜಕಾರಣ ಮತ್ತು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆಗಳು ಹಿಂದೆ ನಮ್ಮ ಮುಂದೆ ಇದ್ದಾವೆ. ಒಂದು, ಸಿದ್ದರಾಮಯ್ಯ ಅವರು 2014-2018ರಲ್ಲಿ ಮುಖ್ಯಮಂತ್ರಿ ಆದಾಗ ಅವರು ಮತ್ತು ಅವರ ಪಕ್ಷದ ಮೇಲೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ, ಒಕ್ಕಲಿಗ ವಿರೋಧಿ, ಲಿಂಗಾಯತ ವಿರೋಧಿ ಎನ್ನುವ ಹಣೆಪಟ್ಟ ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ಸಿದ್ದರಾಮಯ್ಯರ ಮೇಲೆ ಇರುತ್ತೆ. ಅದೇ ಹಣೆಪಟ್ಟಕ್ಕೆ ಇಟ್ಕೊಂಡು 2018ರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಒಕ್ಕಲಿಗ ಪ್ರಾಬಲ್ಯ ಇರುವ ಚಾಮುಂಡಿ ಕ್ಷೇತ್ರದಲ್ಲಿ GT ದೇವೇಗೌಡರ ವಿರುದ್ಧ ಹೀನಾಯವಾಗಿ ಸೋಲ್ತಾರೆ. ಅದೇ ರೀತಿ ಒಕ್ಕಲಿಗ ಪ್ರಾಬಲ್ಯ ಇರುವ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಸೋಲ್ತಾರೆ. ಇಲ್ಲಿ JDS ಪ್ರಾಬಲ್ಯ ಸಾಧಿಸುತ್ತೆ. ಅದೇ ರೀತಿ ಲಿಂಗಾಯತ ಪ್ರಾಬಲ್ಯ ಇರುವ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಸೋತು ಅಲ್ಲಿ BJP ಪಕ್ಷ ಪ್ರಾಬಲ್ಯ ಸಾಧಿಸುತ್ತೆ. ಇನ್ನೊಂದು ಸ್ಪಷ್ಟ ಉದಾಹರಣೆ ಅಂದರೆ HD ಕುಮಾರಸ್ವಾಮಿ 2008ರಲ್ಲಿ ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರ ಮಾಡಲ್ಲ. ಈ ಅಧಿಕಾರ ಹಸ್ತಾಂತರ ಮಾಡಲ್ಲ ಅನ್ನೋ ಒಂದು ಇದು ಕುಮಾರಸ್ವಾಮಿಯವರು ಲಿಂಗಾಯತ ವಿರೋಧಿ ಅನ್ನೋ ಒಂದು ಹಣೆಪಟ್ಟ ಅವ್ರ ಮೇಲೆ ಬರುತ್ತೆ. ಬರೀ ಕುಮಾರಸ್ವಾಮಿಯವರೆಲ್ಲ JDS ಪಕ್ಷ ಇನ್ನೂ ಚೇತರಿಸ್ಕೊಂಡೇ ಇಲ್ಲ, ಅಷ್ಟು JDS ಪಕ್ಷಕ್ಕೆ ಹೊಡೆತಾಡುತ್ತೆ. ಆದ್ದರಿಂದ ಸ್ನೇಹಿತರೆ, ಜಮೀರ್ ಅಹಮದ್ ಖಾನ್ ಅವರ ಈ ಹೇಳಿಕೆ ಇವತ್ತು ಜಾತಿ ಸ್ವರೂಪ ಪಡ್ಕೊಂಡಿದೆ. ಏನು ನಾವು ಒಕ್ಕಲಿಗ ಜನಾಂಗದಲ್ಲಿ ದೇವೇಗೌಡರು, ಕುಮಾರಣ್ಣ ಮೊದಲನೇ ನಾಯಕರು ಅಂತ ಹೇಳ್ತೀವಿ. ಈ ಒಕ್ಕಲಿಗ ನಾಯಕರ ಮೇಲೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆ ನೀಡಿರುವುದು 1,05,000
ಮತದಾರರಿರುವ ಒಕ್ಕಲಿಗ ಮತದಾರರಿರುವ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಖಂಡಿತ ಪರಿಣಾಮ ಬೀರುತ್ತೆ. ಇದೊಂದು ಕಾಂಗ್ರೆಸ್ಗೆ ಮತ್ತು ಸಿ ಪಿ ಯೋಗೇಶ್ವರರಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಆಗದಲ್ಲೇ ಇರೋವಂಥ ಹೊಡೆತ ಇರೋದು ಒಂದಿನ. ಇನ್ನು ಯಾವುದೇ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಲ್ಲ. ಆದ್ದರಿಂದ ಸುಮಾರು ಒಂದು 30-40 ಸಾವಿರ ಮತಗಳ ಮೇಲೆ ಜಮೀರ್ ಅಹ್ಮದ್ ಖಾನ್ ಅವರ ಈ ಹೇಳಿಕೆ ಪರಿಣಾಮ ಬೀರುತ್ತೆ. ನಾವೇನು ಚನ್ನಪಟ್ಟಣದಲ್ಲಿ ಸಮಬಲ ಹೋರಾಟ ಇದೆ, ಯಾರೇ ಗೆದ್ದರೂ 5,000-10,000 ಮತಗಳಲ್ಲಿ ಗೆಲ್ಬೋದು ಅಂತ ಹೇಳ್ತಿದ್ವಿ. ಈ ಹೇಳಿಕೆ ಸೋಮವಾರದಿಂದ ಒಂದು ಬದಲಾಗಿ ನಿಖಿಲ್ ಕುಮಾರಸ್ವಾಮಿ ಕಡೆ ಹೆಚ್ಚು ಗೆಲುವಿನ ಅಂತರ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಹೆಚ್ಚಾಗ್ಬೋದು. ಇವಾಗ ಒಂದು 20,000-25,000 ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಬೋದು ಅನ್ನೋದೊಂದು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಸ್ನೇಹಿತರೆ, ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆ ನಿಜವಾಗ್ಲೂ ಚನ್ನಪಟ್ಟಣ ಉಪಚುನಾವಣೆ ಮೇಲೆ ಪರಿಣಾಮ ಬೀರೋದಾದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.